2022 ಅಲ್ಲಿ ರಘುನಂದನ್ ಅಂತ ವ್ಯಕ್ತಿ ಹೊಸಕೋಟೆಯಲ್ಲಿ ನನ್ನ ಸ್ನೇಹಿತ ಅವ್ರ ಮುಖಾಂತರ ಶಶಿಕುಮಾರ್ ಅನ್ನೋರು ಪರಿಚಯ ಆಗಿರೋದು. ಸೊ ಟ್ರಸ್ಟ್ ಮುಖಾಂತರ ಯಾವುದೋ ಹಣ ಬರುತ್ತೆ, ನೀವು ಒಂದು ತಿಂಗಳು ಕೈ ಜೋಡಿಸಿದ್ರೆ ನೀವೆಲ್ಲ ಎಜುಕೇಟೆಡ್ ಆಗಿದ್ದೀರಾ, ಜೊತೆಯಲ್ಲಿದ್ದು ನನಗೆ ಸಹಕಾರ ಮಾಡಿ ಒಳ್ಳೆ ಕೆಲಸಗಳು ಮಾಡೋಣ ಅಂತ ಹೇಳಿದರು. ಸರಿ ಅಂತ ನಾವು ಕೈ ಜೋಡಿಸಿದ್ದೀವಿ. ಆಲ್ಮೋಸ್ಟ್ ಇದು ಕಲ್ಕಟ್ಟ, ತಮಿಳ್ನಾಡು, ಆಂಧ್ರ, ಊಟಿ, ಕೊಡೈಕಾನಲ್ಲು ಮತ್ತು ತೆಲಂಗಾಣ ಇಷ್ಟು ಸ್ಟೇಟೂ ಟ್ರಾವೆಲ್ ಮಾಡಿದ್ವಿ. ಏನಕ್ಕೆ ಟ್ರಾವೆಲ್ ಮಾಡಿದ್ವಿ ಅಂದರೆ ಈ ಟ್ರಸ್ಟ್ ಮುಖಾಂತರ ಒಳ್ಳೆ ಬಡವರು SC ST ಯಾರಿದ್ದಾರೋ ಅಂಥ ವ್ಯಕ್ತಿಗಳಿಗೆ ಮನೆ ಇಲ್ದಿರೋರಿಗೆ ಮನೆ ಕಟ್ಕೊಡ್ತೀವಿ ಮತ್ತು ಆರ್ಥಿಕ ಸಹಾಯ ಮಾಡಿಕೊಡ್ತೀವಿ ಅಂತ ಹೇಳಿ ತಿರುಗಿಸಿರೋಂಥದ್ದು. ಮತ್ತು ನೀವು ನ್ಯೂಸಲ್ಲೆಲ್ಲ ಕೂಡ ಬಂದಿದೆ, ಮಂಗಳೂರಲ್ಲಿ ಮುಂಡಾ ಸಮಾಜ ಅಂತ ಈ ಥರ ತುಂಬ ಸಮಾಜ ಅಂದರೆ 200 ಜನ 300 ಜನನ ಸೇರಿಸೋದು, ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದು, ಯಾರನ್ನ ಒಬ್ಬರು ಲೀಡ್ರಾಗಿ ಕಲೆಕ್ಟ್ ಮಾಡೋದು, ಅವ್ರ ಕಡೆಯಿಂದ ಹಣಗಳನ್ನ ವಸೂಲಿ ಮಾಡಿಸೋಂಥದ್ದು. ಅವ್ರ ಕಡೆ ನಿಮ್ಗೆ 50 ಲಕ್ಷ ಸ್ಯಾಂಕ್ಷನ್, ಒಂದು ಮನೆಗೆ 50 ಲಕ್ಷ, ಅಲ್ಲಿ ಮಂಗಳೂರಲ್ಲೆಲ್ಲ 50 ಲಕ್ಷ ಒಂದೊಂದು ಮನೆಗೆ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿರೋಂಥದ್ದು. ಅವ್ರ ಕಡೆ 2 ಲಕ್ಷ ಫಿಕ್ಸ್ ಅಂತ ಮೇಯ್ನ್ ಯಾರು ಲೀಡ್ರ್ ಇದ್ದಾರೋ ಅವ್ರ ಕಡೆಯಿಂದ 2 ಲಕ್ಷ ವಸೂಲಿ ಮಾಡಿಸೋದು ಒಬ್ಬೊಬ್ಬರ ಕಡೆಯಿಂದ. ಸೊ ಈ ಥರ ಮಾಡೋಂಥದ್ದು. ನಮ್ಮನ್ನು ಜರ್ನಿ ಮಾಡಬೇಕು, ನನಗೆ ಅಲ್ಲಿ ಪೇ ಮಾಡಬೇಕು, ಇಲ್ಲಿ ಕಟ್ಟಬೇಕು, ಅಲ್ಲಿ ಕಟ್ಟಬೇಕು ಅಂದ್ಕೊಂಡು ಅವಾಗ ಕಲೆಕ್ಟ್ ಮಾಡಿ 30 ಲ್ಯಾಕ್ಸ್ ತನಕ ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಕ್ಯಾಶಲ್ಲೇ ಈ ಅಪ್ಪ ತೊಗೊಳೋಂಥದ್ದು. ಗೋಲ್ಡು ನಂದು ಗೋಲ್ಡು ತೊಗೊಂಡು ಪ್ಲೆಜ್ ಮಾಡಿ ಮತ್ತೆ ರಿಟರ್ನ್ ಮಾಡಿ ಕೊಟ್ಟಿದ್ದಾರೆ. ಗೋಲ್ಡ್ ಮಾತ್ರ, ಅಂದರೆ ಅಮೌಂಟ್ ಅಂತೂ ಬಂದಿಲ್ಲ. ಯಾಕಂದರೆ ನನ್ನ ಹತ್ರ ಪ್ರೂಫ್ ಇಲ್ಲ, ಮಾತಾಡೋಕ್ಕಾಗಲ್ಲ ಅಂತ ಅವರು ಧೈರ್ಯ. ಮೇಯ್ನಾಗಿ ಎಲ್ಲರ ಹತ್ರನೂ ಪ್ರತಿಯೊಬ್ಬರ ಹತ್ರ ಏನು ಮಾಡಿರೋಂಥದ್ದು, ಟ್ರಸ್ಟ್ ಮುಖಾಂತರ ಹಣ ಬರುತ್ತೆ, 50% ನನಗೆ ಬೇಕು. ಹಾಗಾಗಿ ಕೆಂಪಾಪುರ HDFC ಬ್ಯಾಂಕಲ್ಲಿ ಅಕೌಂಟ್ ಒಂದು 25ಇಂದ 30 ಅಕೌಂಟ್ ನನಗೆ ಗೊತ್ತಿದ್ದಂಗೆ ಮಾಡಿಸಿರೋಂಥದ್ದು. ಅವ್ರ ಅಕೌಂಟಲ್ಲೆಲ್ಲ ಮಾಡಿಸ್ಬಿಡೋದು, ಅದರಲ್ಲಿ ಚೆಕ್ ತೊಗೊಳೋದು. ನಾನು 50% ನನಗೆ ಬರುತ್ತೆ, ನಾನು ತೊಗೋಬೇಕು, ಅದರಿಂದ ನಿಮಗೆ ಬಂದುಬಿಟ್ರೆ ನೀವು ಕೊಟ್ಟಿಲ್ಲ ಅಂದರೆ ಏನು ಮಾಡೋದು ಅಂತ ಬಿಫೋರ್ ಆಗಿ ಚೆಕ್ಕಲ್ಲಿ ಸೈನ್ ಮಾಡಿ ತೊಗೊಳೋಂಥದ್ದು ನನಗೆ ಬೇಕು ಅಂತ. ಮತ್ತು ಅದಕ್ಕೆ ಮುಂಚೆನೇ ಟ್ರಸ್ಟಿಂದ ಬಾಂಡ್ಗಳನ್ನ ಬರ್ಸ್ಕೊಳೋದು, ಕಂಪ್ಲೀಟಾಗಿ ಬರ್ಸ್ಕೊಂಡು ಅದನ್ನು ಇವಾಗ ಮಿಸ್ಯೂಸ್ ಮಾಡಿಕೊಂಡು ಇವಾಗ ಯಾರನ್ನ ನಾವು ದುಡ್ಡು ಕೇಳೋಕ್ಕೆ ಹೋದರೆ ಚೆಕ್ ಬೌನ್ಸ್ ಮಾಡೋಂಥದ್ದು, ಟೈಪ್ ಮಾಡಿಬಿಟ್ಟು ಅದರಲ್ಲಿ ಸೈನ್ ಮಾಡಿರ್ತೀವಲ್ಲ, ಏನು ಮಾಡೋಕ್ಕಾಗಲ್ಲ, ನಾವು ತಪ್ಪೋದು, ನಮ್ಮದೇ ತಪ್ಪೋದು, ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಅಂಥ ಪರಿಸ್ಥಿತಿ. ಆ ಲೆವೆಲಲ್ಲಿ ಹೋಗೋವಾಗ ನಾನು ಹೋಗೇ ಇಲ್ಲ. ಪರ್ಟಿಕ್ಯುಲರ್ಲಿ ಇವರು 2,40,00,000 ಇವ್ರ ಫ್ಯಾಮಿಲಿ ಎಲ್ಲ ಹೋಗಿ ದುಡ್ಡು ಕೇಳಕ್ಕೆ ಹೋದರೆ, ಇವ್ರು ಹೋಗಿರೋ ದಿನಾನ ನಾವು ಹೋಗಿ ಅಟ್ರಾಸಿಟಿ, ನಾವು ಏನೋ ಕೆಟ್ಟ ಮಾತು ಮಾತಾಡಿದ್ದೀವಿ, ಜಾತಿ ಬಗ್ಗೆ ಮಾತಾಡಿದ್ದೀವಿ ಅಂದ್ಬಿಟ್ಟು ನಮ್ಮನ್ನು ಅಟ್ರಾಸಿಟಿ, ನನ್ನ ಮತ್ತು ನಂದೀಶ್ ಅಂತ ಇನ್ನೊಬ್ಬ ಇದ್ದಾನೆ, ಅವನ್ನ ಅಟ್ರಾಸಿಟಿಗೆ ನಮ್ಮನ್ನು ಸೇರಿಸವ್ರೆ. ಆದರೆ ನಾನು ಹೋಗೇ ಇಲ್ಲ. ಪೊಲೀಸವರು ಇವ್ರದ್ದು ಮನೆಯಲ್ಲಿ ಕ್ಯಾಮ್ರಾ ಎಲ್ಲ ಇದೆ, ಕ್ಯಾಮ್ರಾ ವರ್ಕಿಂಗ್ ಇಲ್ಲ ಅಂತ ಡಿಪಾರ್ಟ್ಮೆಂಟ್ಗೆ ಹೇಳವ್ರೆ. ಆದರೆ ನಾವು ನಮ್ಮದು ಲೊಕೇಶನ್ ಟ್ರೈಸ್ ಔಟ್ ಮಾಡಲ್ಲ ಆ ಡಿಪಾರ್ಟ್ಮೆಂಟ್ ಅವರು. ಲೊಕೇಶನ್ ಟ್ರೈಸ್ ಔಟ್ ಮಾಡಿದ್ದಕ್ಕೆ ನಾನು ಹೊಸಕೋಟೆಗೆ ಬಂದಿಲ್ಲ, ಮನೆಗೆ ಹೋಗಿ ಎಲ್ಲಿ ಮಾತಾಡೋದು. ಹಾಗಾಗಿ ನಂದು ಕೊಲಾಶೆ ಆಯಿತು, ಅಟ್ರಾಸಿಟಿ. ಬೈ ಚಾನ್ಸ್ ನಾನು ಹೋಗಿದ್ದರೆ, ಏನೋ ಕಾಸು ಕೇಳಕ್ಕೆ ಹೋಗಿದ್ದರೆ ನನಗೇನು ಪರಿಸ್ಥಿತಿ ಆಗೋದು. ಇವಾಗಲೇ ಮಾನಸಿಕವಾಗಿ ನೊಂದಿದ್ದೀನಿ. ಲಾಯರ್ಗೆಲ್ಲ ಪೇ ಮಾಡಿಕೊಂಡು, ಬೇಲ್ ತಗೊಂಡು, ಏನಕ್ಕೆ ನನಗಿಂತ ದುಡ್ಡು ಕೊಟ್ಟು 2.5 ವರ್ಷ ಹಾಳು ಮಾಡಿಕೊಂಡು ಇಷ್ಟು ಪರಿಸ್ಥಿತಿ ನೊಂದಿದ್ದೀನಿ ಅಂದರೆ, ಸರ್ 350 ಜನ ಸದಸ್ಯರು, ಆ ಸದಸ್ಯರ ಕೆಳಗಡೆ ಎಷ್ಟು ಜನ ಹತ್ರ ಅಮೌಂಟ್ ವಸೂಲಿ ಮಾಡಿರೋ ಎಲ್ಲನೂ ಆ ಅಪ್ಪನ ಹತ್ರನೇ ಇದೆ. 50 ಕೋಟಿ ಅಂತ ಇವ್ರು ಹೇಳವ್ರೆ. 50 ಕೋಟಿ ಇಲ್ಲ ಸರ್, ತುಂಬ ಇದೆ ಸರ್. ಆ 2018 1 ರೂಪಾಯಿ ಇಲ್ಲ. ಡ್ರೈವರ್ ಆಗಿ ಕೆಲಸ ಮಾಡ್ತಾರಂಥ ವ್ಯಕ್ತಿ, ಅದು ಡ್ರೈವರ್ ಆಗಿ ಯಾರು ಇವ್ರ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿ ಇವರು. ಅವ್ರ ಹತ್ರ ಊಟ ಸ್ಟಾರ್ಟಿಂಗಲ್ಲೇ 1 ಮಂತಲ್ಲೇ ಊಟಕ್ಕಿಲ್ಲ ಅಂದ್ರೂ 500,000 ತೊಗೊಂಡೋಗೋಂಥ ವ್ಯಕ್ತಿ ಇವಾಗ 106 ಕೋಟಿ ಇನ್ನೂ ಬಂತಂತ ವಸೂಲಿ ಚೆಕ್ ಮಾಡಿ. ಇವಾಗ ಅವ್ರದ್ದು ಅಮೌಂಟು ಅವರು ಮಿಸ್ಸಸ್ಸಿಂದ 80 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಇವ್ರು ಕೊಡ್ಬೇಕಾದ್ರೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿರೋದು. ಇವ್ರಿಗೆ ಎಲ್ಲಿಂದ ಬಂತು? ಅವ್ರ ಮಿಸ್ಸಸ್ ಏನನ್ನ MNC ಕಂಪನಿಯಲ್ಲಿ ವರ್ಕ್ ಮಾಡ್ತಾರಾ, ಇಲ್ಲ ಸಾಫ್ಟ್ವೇರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾರಾ, ಇಲ್ಲಾಂದರೆ ಕಂಪನೀಸ್ ಯಾವುದನ್ನ ಇಟ್ಕೊಂಡಾರ? ಯಾವುದು ಇಲ್ಲ, ಯಾವುದು ಇನ್ಕಮ್ ಸೋರ್ಸ್ ಇಲ್ಲ. ಗೋಲ್ಡ್ ತಗೊಳೋದು, ಪ್ಲಜ್ ಮಾಡೋದು, ಅದನ್ನೇ ಇನ್ಕಮ್ ಸೋರ್ಸ್ ಆಗಿ ತೋರಿಸೋದು, ಇದೇ ವಿಚಾರಗಳೇ ಮಾಡ್ಕೊಂಡು ಬಂದಿರೋದು. ನನಗೆ ಪರಿಚಯ ಆಗೋವಾಗ 800 crores ನಾನು ಬರ್ತಿದ್ದೀನಿ, ನಾನು ಏನು ವ್ಯವಹಾರ ಅಂತ ಕೇಳಕ್ಕೆ ಹೋಗಬೇಡಿ. ಟ್ರಸ್ಟ್ ಮುಖಾಂತರ ಹಣ ಬರುತ್ತೆ, ಬರ್ತೀರಾ ಬರಲ್ವಾ? ಬಂದರೆ ನಿಮಗೆ ವಿಲ್ಲ, ಮನೆ, ಏನು ಸೌಲಭ್ಯಗಳು ಎಲ್ಲ ಮಾಡಿಕೊಡ್ತೀನಿ. ಇಲ್ಲ ಅಂದರೆ ನನ್ನ ಕ್ವಶ್ಚನ್ ಮಾಡೋರಂದರೆ ಅಲ್ಲೇ ದೂರ ಹೋಗ್ತಾ ಇರಿ. ಹಂಗೆ ಹೇಳಿ ಸ್ವಲ್ಪ ಅಮೌಂಟ್ ಪೀಕಿ 30 lakhs ಅಂತ. ನನಗೆ ಅಮೌಂಟಿದು ಸೆಕೆಂಡ್ರಿ, ಅದು ನಾನು ಇವಾಗಲೂ ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಕಡೆ ತೊಗೊಂಡು ಮಾನ ಮರ್ಯಾದೆ ಹೋಗಿದೆ, ತೊಂದರೆ ಇಲ್ಲ. ಬಟ್ ಏನಂದರೆ ಪನಿಷ್ಮೆಂಟ್ ಆಗಬೇಕು. ಯಾವಾಗನ ಮಾತು ಎತ್ತಿದ್ರೆ ಅಟ್ರಾಸಿಟಿ ಸರ್, ಬಡವ್ರಿಗೋಸ್ಕರ, ಅದು SC ST ಅವ್ರಿಗೆ ಜಾತಿ ನಿಂದನೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಅದು ಇರೋಂಥದ್ದು. ಅದನ್ನು ಇಂಥವ್ರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರಲ್ಲ, ಅವ್ರಿಗೆಲ್ಲ ಸವಲತ್ತು ಸಿಗ್ತಾ ಇಲ್ಲ, ಇಂಥವ್ರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಆಗಬಾರ್ದು ಅನ್ನೋ ಉದ್ದೇಶ ಸರ್. ಯಾವಾಗಲೂ ಏನು ಸರ್, ಇವ್ರಿಗೆ ಮಾತ್ರ ಹೆಂಗೆ ಸರ್ ಅಟ್ರಾಸಿಟಿಗಳು ಸುಮ್ಮನೆ ಆಗ್ತಾರೆ? ಎವಿಡೆನ್ಸ್ ಇಲ್ದಂಗೆ, ಪರ್ಟಿಕ್ಯುಲರ್ಲಿ ಎವಿಡೆನ್ಸ್ ಇರಬೇಕು, 4-5 ಜನ ನೋಡಿರಬೇಕು, ಅಂಥದ್ದು ಮಾತ್ರ ಅದು ತೊಗೋಬೇಕು. ಇಂಥವ್ರು ಹೆಂಗನ ಸುಳ್ಳು ಕೇಸ್ ಕೊಟ್ಬಿಟ್ಟು ಇವಾಗ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ಬೋದು. ನಂದು ಎವಿಡೆನ್ಸೇ ಇಲ್ಲ, ನಾನು ಹೋಗೇ ಇಲ್ಲ. ಫಸ್ಟ್ ಆಫ್ ಆಲ್ ಹೊಸಕೋಟೆಗೆ ಬಂದಿಲ್ಲ ಅವತ್ತಿನ ದಿನ, ಮನೆಗೆ ಎಲ್ಲಿ ಹೋಗೋದು? ನಾನು ಎವಿಡೆನ್ಸೇ ಇಲ್ಲ, ನಾನು ಮಾನನಷ್ಟ ಮೊಕದ್ದಮೆ ಹಾಕ್ಬೋದು. ಏನು ಯೂಸ್ ಇದೆ? ನಾನು ಮಾನ ಮರ್ಯಾದೆ ಹೋಗಿರೋದು ಬರುತ್ತಾ? ಮತ್ತೆ ಬರಲ್ಲ. ಇಂಥ ಪರಿಸ್ಥಿತಿ ದಯವಿಟ್ಟು ಇದು ಯಾರಿಗೂ ಆಗಬಾರ್ದು.
YK ಶಶಿಕುಮಾರ್ ಅಂತ, ಅವ್ರ ಅಪ್ಪ ಹೆಸರು ಕೃಷ್ಣಪ್ಪ, ಯಲಚಿಯಲ್ಲಿ ಗ್ರಾಮ, ದಯವಿಟ್ಟು ಹೊಸಕೋಟೆ ತಾಲೂಕು. ಹೊಸಕೋಟೆಯಲ್ಲಿ 2-3 ಮನೆ ಇದೆ. ಫಸ್ಟ್ ಹೆಂಡತಿ ಒಬ್ಬರು, ಸೆಕೆಂಡ್ ಹೆಂಡತಿ ಒಬ್ಬರು ಇದ್ದಾರೆ. ಮತ್ತು ಅಲ್ಲಿ ಆ್ಯಕ್ಚುಲಿ ಅವ್ರಿಗೆ ಫ್ರೀ ಸೈಟು 20-20 ಯಲಚಿಯಲ್ಲಿ ಗ್ರಾಮದಲ್ಲಿ ಕೊಟ್ಟಿರೋಂಥದ್ದು. ಆ ಶೀಟ್ ಮನೆನ ಮೋಲ್ಡ್ ಮಾಡ್ಕೊಂಡವ್ರೆ, ಅಲ್ಲಿ ಮನೆಗಳು ಮಾಡ್ಕೊಂಡವ್ರೆ. ಅವ್ರ ಮಗಳ ಹೆಸರಲ್ಲಿ ಪ್ರಾಪರ್ಟಿಗಳು ಮಾಡ್ಕೊಂಡವ್ರಂತೆ. ನನಗೆ ಗೊತ್ತಿಲ್ಲ, ಇಷ್ಟು ವಿಚಾರ ಆಗಿದೆ. ದಯವಿಟ್ಟು ಇದಕ್ಕೆ ಏನೋ ಒಂದು ಮೀಡಿಯಾದವ್ರ ಮುಖಾಂತರ ನಾನು ಕೇಳ್ಕೊಳೋಂಥದ್ದು ಒಂದೇ ಒಂದು, ಪನಿಷ್ಮೆಂಟ್ ಆಗಬೇಕು, ನ್ಯಾಯ ಆಗಬೇಕು. ಇದು ಮತ್ತೆ ಇವಾಗ ನಾವು ಆದಮೇಲೆ 2025 ಈ ಬಿಟ್ವೀನಲ್ಲೇ ಮಾರ್ಚ್ ಏಪ್ರಿಲಲ್ಲಿ ಸ್ಟಾಪ್ ಮಾಡಿಬಿಟ್ವಿ ನಾವು ಹೋಗೋದಂತ. ಅದಾದ ನಂತರ ಮತ್ತೆ ಇನ್ನೊಂದು ಯಾವುದೋ ಸ್ಕ್ಯಾಮು ಇದು ಹೊಸದಾಗಿ ಇದು ಬಾಬಾ ಭವಾನಿಪುರ್ ಬದ್ರುದ್ದೀನ್ ಶಾ ವೆಲ್ಫೇರ್ ಸೊಸೈಟಿ, ಆಮೇಲೆ ಇದು ಭವಾನಿಪುರ್ ವೆಲ್ಫೇರ್ ಸೊಸೈಟಿ ಅಂತ, ಆಮೇಲೆ ಇದು ಇವಾಗ ಹೊಸದಾಗಿ ಇದರಲ್ಲಿ GST ನಂಬರ್ ಚೆಕ್ ಮಾಡೋದು ಅದನ್ನು ಫೇಕ್ ಇದೆ. ಇದು ಹೊಸದಾಗಿ ಸ್ಕೀಮ್ ನಡೀತಾ ಇರೋದು. 5,000 ಅಂತೆ, 5,000 ಅವರು ಕೊಟ್ಟರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಡತ್ತಾರ, 5 ಲಕ್ಷ ಇನ್ಶೂರೆನ್ಸ್ ಅವ್ರಿಗೆ ಮಾಡಿಸ್ಕೊಡತ್ತಾರ. ಇದನ್ನು ಹೊಸದಾಗಿ ನಡೀತಾ ಇರೋದು. ಬೇರೆ ಕಡೆ ನಡೀತಾ ಇರೋದು ಸ್ಕೀಮು ಈಗ ಎಲ್ಲ ಸ್ಟೇಟಲ್ಲಿ. ಸರಿ ಸರಿ. ಹಣ ತಗೊಂಡಿರೋದನ್ನ ಕಾರು ಲೋನು ಅಂದರೆ ಕಾರು ಸೆಕೆಂಡ್ಸ್ ಕಾರ್ ಮಾರ್ತಾರಲ್ಲ, ಕಾರು ಇದು ಶೋರೂಮ್, ಸೆಕೆಂಡ್ ಶೋರೂಮ್, ಅದು ಹೆಸರು ಮಾಡ್ತದೆ ಜಾಗ ಅಂತ. ಆ ಜಾಗದಲ್ಲಿ 2 ಕೋಟಿ 3 ಕೋಟಿ ಅವರಿಗೆ ನಮ್ಮ ಕಾಸನ್ನ ತಗೊಂಡೋಗಿ ಕೊಡೋದು, ಕೊಟ್ಟುಬಿಟ್ಟು ಹೊಸ ಕಾರ್ಗಳು ತೊಗೊಂಬರೋದು, ಹೊಸ ಕಾರ್ಗಳು ತೊಗೊಂಬರೋದು, ಬೆನ್ಸು BMW ಬರೋರಲ್ಲ. ಇವನು ಒಳ್ಳೆ ನಿಜವಾಗ್ಲೂ ಕರೆಕ್ಟ್ ವ್ಯವಹಾರ ಅಂತ ಅಮೌಂಟ್ ಹಾಕೊಂತಾರೆ. ಈ ಥರ ಮಾಡಿ ಬಾಡಿಗಾರ್ಡ್ಗಳು ಮತ್ತು ಬೌನ್ಸರ್ಗಳು ಯಾವಾಗ ನಮಗೆಲ್ಲ ಮೋಸ ಮಾಡಿ ಯಾರನ್ನ ಏನಾರ ಪ್ರಾಬ್ಲಮ್ ಮಾಡ್ತಾರೆ ಅವಾಗ 7 ಬೌನ್ಸರು 1 ಗನ್ಮ್ಯಾನ್ಗಳು, 7 ಬೌನ್ಸರು 1 ಗನ್ಮ್ಯಾನ್ಗಳು. ಅವ್ರಿಗೆ ಹೆಂಗೆ ಸಂಬಳ ಕೊಡ್ತಾರೆ ಗೊತ್ತಿಲ್ಲ. ಅವ್ರಿಗೂ ನಮ್ಮ ಥರನೇ ಸ್ಕ್ಯಾಮ್ ಕೊಟ್ಟಿರ್ತಾರೆ, ಇವೆಲ್ಲ ಕೊಡಿಸ್ತೀನಿ ಇನ್ನೊಂದು ಕೊಡಿಸ್ತೀನಿ ಅಂತ. ಪಾಪ ಅವ್ರೂ ಇದೇ ಥರ ಹಾಳಾಗಿರೋರೆ. ಇಷ್ಟೇ ವಿಚಾರ ಸರ್. ಮತ್ತೆ ನಿಮ್ಮ ಹೆಸರೇನು ಸರ್? ನಿಮ್ಮ ಹೆಸರೇನು? ರಾಜ್ಕುಮಾರ್ ಅಂತ. ಎಲ್ಲಿಂದ ತಾವುಗಳು? ನಾನು TC ಪಾಳ್ಯನಾ? ಒಟ್ಟಾರೆ ಫುಲ್ಲು ಸ್ಕ್ಯಾಮಲ್ಲಿ ಇದ್ದಾರೆ. ನಾವು ಇಷ್ಟು ಜನ ಮಾತ್ರ ಇಲ್ಲ, ಯಾಕಂದ್ರೆ ಅವ್ರ ಹತ್ರ ಬಾಂಡ್ಗಳು ಚಿಪ್ಪುಗಳು ಬರ್ಕೊಂಡವ್ರಲ್ಲ, RP ಬಿಸ್ನೆಸ್ ಇಂದ ಹಿಡಿದು ಬಾಂಡ್ಗಳು ಚಿಪ್ಪುಗಳು, ಈ ಕಾರ್ ಶೋರೂಮ್ ಕೊಡ್ತೀನಿ ನಿಮಗೆ, ಗಾಡಿ ಯಾವ್ದು ವ್ಯವಹಾರ ಮಾಡಿಲ್ಲ. ಇದರಿಂದ ಹೇಳೋದು ನಮ್ಗೆ ಆಸೆ ಇಚ್ಚೋದು, ಯಾವ್ದು ದೇವನಹಳ್ಳಿ ಬ್ರಿಗೇಡ್ ಕರ್ಕೊಂಡು ಹೋಗೋದು, ಒಂದು ವಿಲ್ಲಾ ತೋರಿಸೋದು, ಈ ವಿಲ್ಲಾ ನಿನ್ನ ಹೆಸರಿಗಾಗಿದೆ, ಇದು 5 ಲಕ್ಷ ಆಗುತ್ತೆ, ಅಗ್ರಿಮೆಂಟ್ ಕೊಡು ಅಂತ ಹೇಳೋದು, ಸೈನ್ ಹಾಕ್ಸ್ಕೊಳ್ಳೋದು, 5 ಲಕ್ಷ ದುಡ್ಡು ಕೊಟ್ಟಾಗ ಆ ಬಾಂಡ್ ಪೇಪರ್ ಅವನೇ ಸೈನ್ ಹಾಕ್ಸ್ಕೊಳ್ಳೋದು, ನಮ್ಗೆ ಆಸೆ ಇಡೋದು, ದುಡ್ಡು ತಗೊಳ್ಳೋದು. ಅಟ್ರಾಸಿಟಿ ಈರಣ್ಣ ಅಂತ RTO ಇನ್ಸ್ಪೆಕ್ಟರ್ ಈರಣ್ಣವರು. ಇವರು ಎಲ್ಲಿ ಈರಣ್ಣವ್ರು ಇನ್ಸ್ಪೆಕ್ಟರ್ ಆಗಿರೋದು? ಗುಲ್ಬರ್ಗನ ಇನ್ಸ್ಪೆಕ್ಟರ್ ಅವರು. ಎಲ್ಲಿ ತೆಗೀರಿ, ಇವ್ರು ಇನ್ಸ್ಪೆಕ್ಟರ್, RTO ಇನ್ಸ್ಪೆಕ್ಟರ್. ಇವ್ರ ಜೊತೆಲಿ ಇವ್ರದ್ದು ವ್ಯವಹಾರ ಜಾಸ್ತಿ. ಇವರು 7-8 ಕೋಟಿ ಕೊಟ್ಟವ್ರೆ, 1 ರೂಪಾಯಿ 2 ರೂಪಾಯಿ ಇಲ್ಲ. ಅವರು ಕೊಟ್ಟಿರೋರೆ, ಬಟ್ ಆದ್ರೆ ಅವ್ರದ್ದು ಸೀಕ್ರೆಟ್ ಎಲ್ಲ ಬಿಟ್ಕೊಟ್ಟವ್ರೆ. ಅದನ್ನ ವಿಡಿಯೋ ಮಾಡ್ಕೊಂಡು ಇವರು ಬಾಯಿ ತೆಗಿದಂಗೆ ಇದಾರೆ. ಇವರಿಗೆ ನಾನು ಕಂಪ್ಲೇಂಟ್ ಮಾಡೋಣ, ಈ ತರ ಶಂಕರ್ ಅವ್ರಿಗೆ ಕೂಡ ಪಾಪ 2.5 ಕೋಟಿ ಮೋಸ ಆಗಿದೆ, ನಮ್ದೆಲ್ಲ ಲಕ್ಷದಲ್ಲಿ ಹೋಗಿದೆ, ಇರ್ಲಿ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಈಯಪ್ಪ ರೆಕಾರ್ಡ್ ಮಾಡ್ಬಿಟ್ಟು ಇವನು ಶಶಿ ಕಳಿಸಿ ನನಗೆ ಅಟ್ರಾಸಿಟಿ ಆ ಟೈಮಲ್ಲಿ ಇವ್ರು ಹೋಗಿರೋ ಟೈಮಲ್ಲಿ ನನಗೆ ಹೋಗ್ಲಿ ಬಿಡಿ. ಆಯ್ತು ಸರ್, ಓಕೆ. ನಾಗ ಗೊತ್ತು, ಇನ್ನೊಬ್ರು ಗೊತ್ತು ಅಂತ ನಮ್ಮ ಹತ್ರ. ಅದು ಯಾರ್ಯಾರೋ ಪಾಪ ಅವರು ಗೊತ್ತಿರಲ್ಲ, ಅವ್ರು ಒಳ್ಳೆಯವ್ರು ಇರ್ತಾರೆ, ಇವ್ರು ಗೊತ್ತಿರಲ್ಲ, ಹೆದರಿಕೆ ಮಾಡೋಂಥದ್ದು. 5 ಜನ ಕರೆಸ್ಬಿಟ್ಟು ಈ ಗಾಂಚಲಿ ಮಾಡ್ತಾ ಇದೆ ಅಂತ ನನಗೆ ಡೈರೆಕ್ಟಾಗಿ ತಿಳಿಸ್ತಾ ಇದ್ದಾರೆ. ಇಂಥ ವಿಚಾರಗಳೆಲ್ಲ ಆಗಿದೆ. ಆಯ್ತು ಸರ್.